ಸರ್ಗದ ಭಾಗವನ್ನು ನಾವು ನೋಡ್ತಾ ಇದ್ವಿ. ಅದರಲ್ಲಿ 57ನೆಯ ಪದ್ಯ, 56ನೇ ಪದ್ಯನ 57 ಆಯ್ತು ಅನ್ಸುತ್ತೆ. ನಾರಾಚಮಾಲಮುಚತ್ ರಾವಣೋ ರಾಮಮೂರ್ಧನಿ ಸಾ ನೀಲೋತ್ಪಲ ಮಾಲೇವ ನರಾಮಸ್ಯ ವ್ಯಥಾಂ ವ್ಯಥಾತ್ ಅಂತ ಬಾಣಗಳ ಮಾಲೆಯನ್ನ ಪ್ರಯೋಗಿಸಿದ್ರೆ ಅದು ನೀಲೋತ್ಪಲದ ಮಾಲೆಯಂತೆ ರಾಮನ ಕೊರಳನ್ನು ಸೇರಿಕೊಂಡಿತು ಅನ್ನುವ ಹಾಗೆ ಕಾಣಿಸ್ತು. ಜೊತೆಗೆ ರಾವಣನ ನೆತ್ತಿಯನ್ನ ಸೀಳಿತು. ನಿಶಾಚರಿಂದ ಯಾರು ರಾವಣ ಒಂದ್ಸರ್ತಿ ಅಲ್ಲಾಡಿ ಹೋದ ಅನ್ನೋದನ್ನ ಹೇಳ್ತಾ ಇದೆ. 57 ನಾವು ನೋಡ್ಬೇಕು ಅನ್ಸುತ್ತೆ. ಸುಧಾ ಅವ್ರು ಹೇಳಿ. ಲಲಾಟಂ ಪಾಟಯಾಮಾಸ ಲಲಾಟಂ ಪಾಟಯಾಮಾಸ ಲಲಾಟಂ ಪಾಟಯಾಮಾಸ ಪಾಟವಾತ್ ಕೈಟಭಾರ್ಧನಃ ಪಾಟವಾತ್ ಕೈಟಭಾರ್ಧನಃ ಕೈಟಭಾರ್ಧನಃ ಪಾಟವಾತ್ ಕೈಟಭಾರ್ಧನಃ ಶರೈರ್ನಿಶಾಚರೇಂದ್ರಸ್ಯ ಶರೈರ್ನಿಶಾಚರೇಂದ್ರಸ್ಯ ಚುಕ್ಷೋಭ ಸ ದಶಾನನಃ ಚುಕ್ಷೋಭ ಸ ದಶಾನನಃ ಚುಕ್ಷೋಭ ಸ ದಶಾನನಃ ಕೈಟಭಾರ್ಧನಃ ಪಾಟವಾತ್ ಶರೈಃ ನಿಶಾಚರೇಂದ್ರಸ್ಯ ಲಲಾಟಂ ಪಾಟಯಾಮಾಸ ಅಪಿ ಚ ದಶಾನನಃ ಚುಕ್ಷೋಭ. ಕೈಟಭಾರ್ಧನಃ ಕೈಟಭ ರಾಕ್ಷಸನನ್ನ ಅರ್ಧನ ಚೆನ್ನಾಗಿ ಬೆಂಡೆತ್ತಿದಂತಹ ರಾಮನು ಅಥವಾ ಕೈಟಭರನ ಹಿಂದೆ ಸಂಹರಿಸಿದಂತಹ ರಾಮಚಂದ್ರನು ಇನ್ನೊಂದು ರೂಪದಿಂದ ಕೊಂದಿದ್ದ. ಪಾಟವಾತ್ ಚುರುಕುತನದಿಂದ ನಿಶಾಚರೇಂದ್ರಸ್ಯ ಕತ್ತಲೆಯ ರಕ್ಕಸರ ಒಡೆಯನಾದ ರಾವಣನ ಲಲಾಟಂ ಹಣೆಯನ್ನು ಶರೈಹಿ ಬಾಣಗಳಿಂದ ಪಾಟಯಾಮಾಸ ಸೀಳಿದ. ಅವನೇನೋ ಅಡ್ಡಗೆರೆ ಹಾಕೊಂಡಿದ್ದ, ಅದರ ಮೇಲೆ ನಿಜವಾಗಿಯೂ ಆ ಅಡ್ಡಗೆರೆಯನ್ನ ಸೀಳಿದ. ದಶಾನನಃ ಸಹ ಚುಕ್ಷೋಭ, ಇದರಿಂದ 10 ತಲೆಯೂ ಕೂಡ ಒಳಗಿನಿಂದ ಅಶಕ್ತಿಯಿಂದ ಒದ್ದಾಡಿ ಹೋಯಿತು. ಚುಕ್ಷೋಭ ಅಂದ್ರೆ ತಲ್ಲಣಗೊಂಡ. ಶುಭ ಸಂಚಲನೆ ಅಂತ ಧಾತು. ಲಲಾಟಂ ದ್ವಿತೀಯ ಏಕ, ಪಾಟಯಾಮಾಸ ಪಟಗತವು ಅಂತ ಧಾತು, ಲಿಟ್ ಪ್ರಥಮ ಏಕ. ಪಾಟವಾತ್ ಪಾಟವ ಅನ್ನುವ ಶಬ್ದದ ಪಂಚಮೀ ಭಕ್ತಿ ಏಕವಚನ. ಕೈಟಭಾರ್ಧನಃ ಕೈಟಭಸ್ಯ ಅರ್ಧನಃ ಕೈಟಭಂ ಅರ್ಧಯತೀತಿ ಅರ್ಧನಃ ಕೈಟಭಸ್ಯ ಅರ್ಧನಃ ಕೈಟಭಾರ್ಧನಃ ಪುಲ್ಲಿಂಗ ಪ್ರಥಮ ಏಕ. ಶರೈಹಿ ತೃತೀಯ ವಿಭಕ್ತಿ ಬಹುವಚನ. ನಿಶಾಚರೇಂದ್ರಸ್ಯ ನಿಶಾಚರಾಣಾಂ ಇಂದ್ರಃ ತಸ್ಯ ನಿಶಾಚರೇಂದ್ರಸ್ಯ ಚುಕ್ಷೋಭ ಶುಭ ಸಂಚನೆಲೆ ಲಿಟ್ ಪ್ರಥಮ ಏಕ. ತೇನ ತೃತೀಯ ಏಕ. ಸ ಚ ಅವ್ಯಯ. ಸಹ ಅನ್ನೋದು ಪುಲ್ಲಿಂಗ ಪ್ರಥಮ ಏಕ. ದಶಾನನಃ ಪ್ರಥಮ ವಿಭಕ್ತಿ ಏಕವಚನ. ದಶ ಆನನಾನಿ ಯಸ್ಯ ಸಹ ದಶಾನನಃ. ಸ್ವಾತಿ ಅವರು ಹೇಳಿ. ಸಸರ್ಜ ವಿವಿಧಾನ್ ಬಾಣಾನ್ ಸಸರ್ಜ ವಿವಿಧಾನ್ ಬಾಣಾನ್ ಸಸರ್ಜ ವಿವಿಧಾನ್ ಬಾಣಾನ್ ಅಸುರಾಸ್ತ್ರೇಣ ರಾವಣ ಅಸುರಾಸ್ತ್ರೇಣ ರಾವಣ ಅಸುರಾಸ್ತ್ರೇಣ ರಾವಣ ಸಿಂಹವ್ಯಾಘ್ರಾಧಿಕಮುಖಾನ್ ಸಿಂಹವ್ಯಾಘ್ರಾಧಿಕಮುಖಾನ್ ಪಕ್ಷಿಸರ್ಪಾನನಾನಪಿ ಅಸುರಾಸ್ತ್ರೇಣ ರಾವಣ ಅಸುರಾಸ್ತ್ರೇಣ ವಿವಿಧಾನ್ ಬಾಣಾನ್ ಸಸರ್ಜ. ಆಸುರ ಶಕ್ತಿಗಳನ್ನ ಬಳಸಿಕೊಂಡು ವಿವಿಧ ರೀತಿಯ ಅಸ್ತ್ರಗಳನ್ನ ಪ್ರಯೋಗಿಸಿದ. ಅವುಗಳು ಹೇಗಿದ್ವು ಅಂದ್ರೆ ಕೆಲವು ಸಿಂಹದ ಮುಖ, ಕೆಲವು ಹುಲಿಯ ಮುಖ,
ಹೀಗಿರುವ ಅನೇಕ ಕ್ರೂರ ಪ್ರಾಣಿಗಳ ಮುಖದಂತಿರುವಂತಹ ಬಾಣಗಳಿಂದ ಪಕ್ಷಿ ಸರ್ಪಾನನಾನಪಿ, ಇನ್ನು ಕೆಲವು ಬಾಣ ಹೇಗಿತ್ತು ಅಂದ್ರೆ ಪಕ್ಷಿಯ ರೂಪದ ಬಾಣ, ಅದು ಬಂದು ಕುಟುಕುವ ಹಾಗೆ, ಸರ್ಪದ ರೂಪ ಬಾಣ, ಅದು ಬಂದು ಕಚ್ಚುವ ಹಾಗೆ, ಇಂತಹ ಬಾಣಗಳೆಲ್ಲ ರಾವಣನ ಬತ್ತಳಿಕೆಯಲ್ಲಿದ್ದವು. ಅಸುರರನ್ನ ಚಿತ್ರಿಸಿ ಬಾಣಗಳಿಂದ ರಾಮನ ಮೇಲೆ ಪ್ರಯೋಗಿಸಿದ ಅಂತ ಹೇಳುತ್ತಿದ್ದಾನೆ. ಬಾಣಗಳಿಂದ ಎಲ್ಲಾ ತರದ ಪ್ರಾಣಿ ಪಕ್ಷಿಗಳ ರೀತಿಯ ದಾಳಿಯನ್ನ ಮಾಡಿದ. ರಾವಣ ಸಸರ್ಜ, ಸೃಜ ವಿಸರ್ಗೆಯಲ್ಲಿಟ್ಟು ಪ್ರಥಮ ಏಕ, ಸೃಜತಿ ಸಸರ್ಜ. ವಿವಿಧಾನ್, ವಿವಿಧಾನ್ ಅಕಾರಾಂತ ಪುಲ್ಲಿಂಗ ದ್ವಿತೀಯ ಬಹು, ಬಾಣಾನ್ ದ್ವಿತೀಯ ಬಹು, ಅಸುರಾಸ್ತ್ರೇಣ ತೃತೀಯ ಏಕ, ರಾವಣ ಪುಲ್ಲಿಂಗ ಪ್ರಥಮ ಏಕ, ಸಿಂಹವ್ಯಾಘ್ರಾದಿ ಮುಖಾನ್, ಸಿಂಹಾಶ್ಚ ವ್ಯಾಘ್ರಾಶ್ಚ ಸಿಂಹವ್ಯಾಘ್ರಾಃ, ಸಿಂಹವ್ಯಾಘ್ರಾದಿಕಾ ಆದಿಃ ಯೇಷಾಂತೆ ಸಿಂಹವ್ಯಾಘ್ರಾದಿಕಾಃ, ತೇಷಾಂ ಮುಖಂ ತೇಷಾಂ ಮುಖಂ ನಾರಾಯಣ ಸಿಂಹವ್ಯಾಘ್ರಾದಿಕಾಃ ಏವ ಮುಖಾನಿ ಯೇಷಾಂತೆ ಸಿಂಹವ್ಯಾಘ್ರಾದಿಮುಖಾಃ ತಾನ್ ಸಿಂಹವ್ಯಾಘ್ರಾದಿಮುಖಾನ್. ಹಾಗೆ ಪಕ್ಷಿಣಃ ಸರ್ಪಾಶ್ಚ ಪಕ್ಷಿಸರ್ಪಾಃ, ಪಕ್ಷಿಸರ್ಪಾಃ ಆದಯಃ ಯೇಷಾಂತೆ ಸರ್ಪಾದಿಕಾಃ, ಸರ್ಪಾನನಾನ್ ಅಂತಿದೆ. ಸರ್ಪಾದಯ, ಸರ್ಪಾದನ, ಸರ್ಪಾನನಾನ್, ಸರ್ಪಾಃ ತೇಷಾಂ ಆನನಾನಿ, ಸರ್ಪಾ ಪಕ್ಷಿ ಸರ್ಪಾಃ ಏವ ಆನನಾನಿ ಯೇಷಾಂತೆ ಪಕ್ಷಿ ಸರ್ಪಾನನಾಃ ತಾನ್ ಪಕ್ಷಿ ಸರ್ಪಾನನಾಃ. ಅಂದ್ರೆ ಅಸುರ ಮಂತ್ರದಿಂದ ಅಭಿಮಂತ್ರಿಸಿದ ಬಾಣಗಳನ್ನ ಪ್ರಯೋಗಿಸಿದ ಅಂತ ಅರ್ಥ. ನವನೀತ್ ಅವರು ಹೇಳಿ. ರಾಘವೋ ರಾವಣಾಸ್ತ್ರಾಣಿ. ನವನಿಧಿ. ರಾಘವೋ ರಾವಣಾಸ್ತ್ರಾಣಿ, ರಾಘವೋ ರಾವಣಾಸ್ತ್ರಾಣಿ, ಸ್ವತಂತ್ರಾಸ್ತ್ರೈರ್ನ್ಯವಾರಯತ್, 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 ಯಾನ್ಯಾಗ್ನೇಯ ದಿನಾಮಾನಿ, ಯಾನ್ಯಾಗ್ನೇಯ ದಿನಾಮಾನಿ, ಯಾನ್ಯಾಗ್ನೇಯ ದಿನಾಮಾನಿ, ವಹ್ನ್ಯಾದ್ಯೈ ಸಾಧಿತತ್ವತಃ, ವಹ್ನ್ಯಾಗ್ನೈ ಸಾಧಿತತ್ವತಃ, ವಹ್ನಾದ್ಯೈ ಸಾಧಿತತ್ವತಃ. ರಾಘವಃ ರಾವಣಾಸ್ತ್ರಾಣಿ ಸ್ವತಂತ್ರಾಸ್ತ್ರೈಃ ನ್ಯವಾರಯತ್. ಅವನು ಅಸುರಾಸ್ತ್ರಗಳನ್ನು ಪ್ರಯೋಗ ಮಾಡಿದರೆ ರಾಮಚಂದ್ರ ಬೇರೆ ಯಾವುದೇ ದೇವತಾಸ್ತ್ರವನ್ನು ಪ್ರಯೋಗ ಮಾಡಿ ತಂದೆ ಅಸ್ತ್ರಗಳನ್ನು ಪ್ರಯೋಗಿಸಿದ. ಸ್ವತಂತ್ರಾಸ್ತ್ರೈ, ತನ್ನದೇ ಆದ ಸ್ವ ಅಭಿಮಾನದಿಂದ ಅಂದ್ರೆ ತನ್ನದೇ ರೂಪಗಳನ್ನ ಕೂಡಿಟ್ಟಂತಹ ಬಾಣಗಳನ್ನ ಪ್ರಯೋಗ ಮಾಡಿ ರಾವಣಾಸ್ತ್ರಾಣಿ ನ್ಯವಾರಯತ್, ರಾವಣನ ಅಸ್ತ್ರಗಳನ್ನ ಪುಡಿಗಟ್ಟಿದ, ಅವುಗಳನ್ನ ಸೀಳಿದ. ಅದೇನು ಸ್ವತಂತ್ರಾಸ್ತ್ರ ಅಂತಂದ್ರೆ ಉಳಿದದ್ದನ್ನ ಪ್ರಯೋಗಿಸಿದ, ಉಳಿದದ್ದನ್ನು ಸ್ವತಂತ್ರವಾಗಿ ಪ್ರಯೋಗಿಸಿದ ಅಂತ ಅರ್ಥ. ಆಗ್ನೇಯಾದಿ ವಹ್ನ್ಯಾದ್ಯೈಹಿ ಸಾಧಿತತ್ವತಃ, ಎಲ್ಲ ನಾಮಗಳು ಯಾರನ್ನ ಹೊಂದಿದೆಯೋ ಆದ್ರಿಂದಾಗಿ ಅದನ್ನ ಸ್ವತಂತ್ರಾಸ್ತ್ರ ಅಂತ ಹೇಳಿದ್ರು. ಯಮನ ಪ್ರತೀಕವಾದಂತಹ ಅಸ್ತ್ರದಲ್ಲೂ ಯಮನ ತಾಕತ್ತಾಗಿ ಯಮ ಸಂಯಮತಾಮಹಂ, ಸಂಯಮತಾಂ ಯಮಃ ಅಹಂ, ನಿಗ್ರಹಿಸುವ ಸಾಮರ್ಥ್ಯಗಳಲ್ಲಿ ಯಮನಾಗಿ ನಿಂತಿರುವ ನನ್ನ ಅಸ್ತ್ರವೇ, ವಹ್ನ್ಯಾದಿ ಅಸ್ತ್ರಗಳೇ ಅದು ನನ್ನ ಅಸ್ತ್ರಗಳೇ. ಆದ್ರೆ ಆ ದೇವತಾ ಮಂತ್ರದಿಂದ ಅದು ಪ್ರತಿಪಾದ್ಯವಾಗಿ ಬಂದದ್ದಾದ್ರಿಂದಾಗಿ ಲೋಕದಲ್ಲಿ ಆಗ್ನೇಯ ಅಸ್ತ್ರ ಅಂತ ಕರೀತಾರೆ. ಆದ್ರೆ ಮೂಲದಲ್ಲಿ ಅಗ್ನಿಮೀಳೋ ಪುರೋಹಿತಂ ಎನ್ನುವ ಮಂತ್ರದ ನಿಜವಾದ ಅರ್ಥ ಪರಮಾತ್ಮನೇ. ಯಾನಿ ಆಗ್ನೇಯಾದಿ ನಾಮಾನಿ
ಯಾವೆಲ್ಲ ಅಗ್ನಿ ಮೊದಲಾದ ನಾಮಗಳು ಸಾಧಿತತ್ವತಃ ಅವನ ಹೆಸರಾಗಿ ಸಾಧಿಸಲ್ಪಟ್ಟಿದೆ, ಆದ್ರಿಂದಾಗಿ ಅಂತಹ ವಹ್ನ್ಯಾದ್ಯೈ ಸ್ವತಂತ್ರಾಸ್ತ್ರೈ ರಾವಣಾಸ್ತ್ರಾಣಿ ನ್ಯವಾರಯತ್. ರಾಮನು ಅದೇ ದೇವತೆಗಳ ಹೆಸರಿನಿಂದ ಪ್ರತಿಪಾದ್ಯವಾದಂತಹ ಭಗವಂತನ ಸ್ವಾತಂತ್ರ್ಯ ಪೂರ್ಣವಾದ ಅಸ್ತ್ರಗಳಿಂದ ರಾವಣನ ಸೈನ್ಯವನ್ನು ನಿಗ್ರಹಿಸಿದ. ಅಂದ್ರೆ ಉಳಿದ ದೇವತೆಗಳನ್ನ ಸಹಕಾರಕ್ಕೆ ತೆಗೆದುಕೊಳ್ಳಿಲ್ಲ ಅಂತ ಅರ್ಥ ಅಲ್ಲ, ಅವನಿಗೆ ಅದರ ಅಪೇಕ್ಷೆ ಇರ್ಲಿಲ್ಲ. ಅದನ್ನು ಬಿಟ್ಟು ಕೂಡ ಮಾಡಬಲ್ಲೆ ಅನ್ನೋದನ್ನು ಸೂಚಿಸುವ ಹಾಗೆ ಅವರಾದ್ರೂ ಬಂದು ತಮ್ಮ ಸೇವೆ ಅಂತ ಭಗವಂತನ ಅಸ್ತ್ರದಲ್ಲಿ ಕೂತು ಮಾಡಿದ್ರು, ಅದು ಬೇರೆ ಪ್ರಶ್ನೆ. ಆದ್ರೆ ಭಗವಂತನಿಗೆ ಈ ಅಗ್ನಿ ಇಲ್ಲದೆ ಇದ್ರೆ, ಆಗ್ನೇಯಾಸ್ತ್ರದ ಪ್ರಯೋಗ ಮಾಡದೇ ಇದ್ರೆ, ಆಗ್ನೇಯ ಮಂತ್ರವನ್ನು ಬಳಸಿಕೊಳ್ಳದೇ ಇದ್ರೆ ಶತ್ರುಗಳಿಂದ ಗೆಲುವಿಲ್ಲ, ಶತ್ರುಗಳಿಂದ ಹಾನಿ ಆಗತ್ತೆ ಅನ್ನುವ ಭಯ ಇಲ್ಲ. ಅದನ್ನ ಸ್ವತಂತ್ರಾಸ್ತ್ರೈಹಿ ಅನ್ನುವ ಶಬ್ದದಿಂದ ಹೇಳಿದ್ದು. ಆಗ್ನೇಯಾದಿ ಅಂತರ್ಗತನಾದಿ ಅಗ್ನಿನಾಮಕನಾಗಿ ನಾರಾಯಣನೇ ತುಂಬಿದ್ದಾನೆ. ಆದ್ರಿಂದಾಗಿ ಆಗ್ನೇಯಾಸ್ತ್ರ ಏನಿದೆ ಅದು ದೋಷವುಳ್ಳದ್ದೇನಲ್ಲ, ಸಾಧಿತತ್ವತಃ ಆ ಎಲ್ಲ ನಾಮಗಳು ಭಗವಂತನ ನಾಮಗಳೇ ಅಂತ ಪ್ರತಿಪಾದಿಸಲ್ಪಟ್ಟದ್ರಿಂದ ಆ ಎಲ್ಲ ನಾಮಗಳಿಂದ ಭಗವಂತನನ್ನ ಸ್ತುತಿ ಮಾಡಿದ. ಹಾಗಾದ್ರೆ ಆಸುರಾಸ್ತ್ರ ಅಂತ ಯಾಕೆ ಹೇಳಿದ್ರು? ಅದು ಅವನು ಪ್ರಯೋಗ ಮಾಡಿದ್ದು. ಯಾರು? ರಾವಣ ಪ್ರಯೋಗ ಮಾಡಿದ್ದು. ಆದ್ರೆ ಅದ್ರಲ್ಲಿ ಅವನ್ಗೆ ಒಳ್ಳೆ ಇಂಟೆನ್ಷನ್ ಇರ್ಲಿಲ್ಲ ಅಂತಾನಾ? ಅಂದ್ರೆ ಅಸುರ ಯಾರು? ರಾವಣ ಪ್ರಯೋಗ ಮಾಡಿದ್ರಲ್ಲಿ ಅಸುರರನ್ನೇ ಮಂತ್ರದ ಶಕ್ತಿಯನ್ನಾಗಿಸಿ, ಅಂದ್ರೆ ಅವರ ದುಷ್ಟ ಶಕ್ತಿಗಳನ್ನ, ಕೆಟ್ಟ ಪ್ರಭಾವವನ್ನು ಬೀರುವಂತಹ ಶಕ್ತಿಗಳನ್ನ ಆವಾಹನೆ ಮಾಡಿ ಕಳಿಸಿದ್ದು. ಈಗ ಯಾವ್ದಾದ್ರೂ ದುಷ್ಟ ಶಕ್ತಿಗಳನ್ನ ಆವಾಹನೆ ಮಾಡಿ ಏನೇನೋ ಪ್ರತ್ಯಂಗಿರ ಅದು ಇದು ಅಂತ ಒಂದು ಸಂಗತಿಗಳನ್ನ ಹೇಳಿ ಪ್ರಯೋಗ ಮಾಡ್ತಾರಲ್ವಾ, ಅದು ಆಸುರಾಸ್ತ್ರಗಳೇ. ದೇವತಾ ಅಸ್ತ್ರಗಳು ಅದನ್ನ ದೇವತಾಸ್ತ್ರ ಅಂತಾನೆ ಹೇಳ್ತಾರೆ. ಆಸುರಾಸ್ತ್ರ ಅಂತಂದ್ರೆ ಅಸುರ ಸಂಬಂಧಿಯಾದ ಅಸ್ತ್ರಗಳು, ಅಲ್ಲಿ ದೇವತೆಗಳ ಹೆಸರಿಲ್ಲ. ಅವನ ಬುದ್ಧಿ ಕೆಟ್ಟಿತ್ತು, ಅವನ ಆಯುಧಗಳ ಉದ್ದೇಶ ಕೆಟ್ಟದ್ದಿತ್ತು, ಅದು ಇದ್ದದ್ರಿಂದ ಅಸುರಾಸ್ತ್ರವೂ ಆಯ್ತದು. ಆಚಾರ್ಯ. ಸ್ಮಿತಾ ಅವ್ರು ಹೇಳಿ. ಬ್ರಹ್ಮೇಂದ್ರ ಪಶುಪತ್ಯಾದ್ಯ ಇಲ್ವಾ? ದೀಪ ಅವ್ರು ಹೇಳಿ. ಮಂಜುಳ ಅವ್ರು ಹೇಳಿ. ಬ್ರಹ್ಮೇಂದ್ರ ಪಶುಪತ್ಯಾದ್ಯ ಬ್ರಹ್ಮೇಂದ್ರ ಪಶುಪತ್ಯಾದ್ ಬ್ರಹ್ಮೇಂದ್ರ ಪಶುಪತ್ಯಾದ್ ದೇವಾಯಸ್ಯ ಪ್ರಸಾದತಃ ದೇವಾಯಸ್ಯ ಪ್ರಸಾದತಃ ದೇವಾಯಸ್ಯ ಪ್ರಸಾದತಃ ಸತ್ತಾಶಕ್ತ್ಯಾದಿಮಂತಸ್ಯುಃ ಸತ್ಶಕ್ತಾಸ್. ಆಚಾರ್ಯ ಅದು ಸ್ವಲ್ಪ ಬಿಡಿಸಿ ಹೇಳಿ. ಸತ್ಯಾದಿ ಸತ್ಸತ್ಯಾದಿ ಮಂತಸ್ಯುಃ ಮಂತ್ಯಸ್ತುಃ ಮಂತ್ಯಸ್ತುಃ ತಸ್ಯಕಾ ತಸ್ಯತಾ ಪರತಂತ್ರತಾ ಪರತಂತ್ರತಾ ಪರತಂತ್ರತಾ. ಸ್ವತಂತ್ರಾಸ್ತ್ರ ಅಂತ ಯಾಕೆ ಪ್ರಯೋಗ ಮಾಡಿದ್ರು ಅಂದ್ರೆ, ಈ ಅಸ್ತ್ರ ದೇವತೆಗಳನ್ನು ಕೂಡ ಉಪಯೋಗ ಮಾಡ್ಲಿಕ್ಕಾಗಿ ವಿಶ್ವಾಮಿತ್ರರು ರಾಮನಿಗೆ ಎಲ್ಲವನ್ನೂ ಕೊಟ್ಟಿದ್ರು. ಹಾಗಿದ್ರೂ ಕೂಡ ಅವುಗಳು ರಾಮ ಕರೆದ್ರೆ ಬಂದು ಸೇವೆ ಮಾಡುವಂತಹ ದೂರದ ವ್ಯಕ್ತಿಗಳಲ್ಲ. ಕರೆಯುವ ಮುನ್ನವೇ ಅವನಿಗಾಗಿ ಬದುಕನ್ನ ಮೀಸಲಿಟ್ಟಂಥವರು ಯಾರು? ದೇವತೆಗಳು. ಬ್ರಹ್ಮ, ಇಂದ್ರ, ಪಶುಪತಿಯೇ ಮೊದಲಾದಂತಹ ಎಲ್ಲ ದೇವತೆಗಳು ಯಾರ ಪ್ರಸಾದದಿಂದ ಶಕ್ತ್ಯಾದಿಮಂತಹ ಸೃಷ್ಟಿಯ ಕ್ರಿಯೆ, ಪ್ರಳಯದ ಕ್ರಿಯೆ, ಉಳಿದ
ಲೋಕದ ವ್ಯಕ್ತಿತ್ವವನ್ನ ಆಯಾ ವ್ಯವಸ್ಥೆಯಲ್ಲಿ ಪರಮಾತ್ಮ ಆಯಾ ಹೆಸರಿನಿಂದ ನಿಂತವರಿಗೆ ಕೊಡಿಸಿದ್ದಾನೆ. ಅದರಿಂದಾಗಿ ಆ ದೇವತೆಗಳನ್ನ ಸಹಾಯಕ್ಕೆ ತೆಗೆದುಕೊಂಡು ತನ್ನ ಕಾರ್ಯವನ್ನ ಸಿದ್ಧಿಸಿಕೊಳ್ಳುವುದು ಅನ್ನೋದು ಎಲ್ಲಿಯ ಮಾತು? ಪಾರತಂತ್ರ್ಯ ಅನ್ನೋದು ನಮ್ಗೆ ಮಾಡ್ಕೊಳ್ಳಿಕ್ಕಾಗ್ಲಿಲ್ಲ ಅಂತ ಸಂದರ್ಭದಲ್ಲಿ ಉಳಿದ ಅಸ್ತ್ರಗಳನ್ನ ಪ್ರಯೋಗಿಸುವಂತಹದ್ದು ಕ್ರಮ. ಆದ್ರೆ ಇಲ್ಲಿ ಭಗವಂತನಿಗೆ ತಾನು ಇಲ್ಲದೇ ಇದ್ರೂ ಕೂಡ ಏನೇನಾಯಿತು ಅನ್ನೋದರ ವ್ಯವಸ್ಥೆಯ ಪರಿಚಯ ಚೆನ್ನಾಗಿ ಇದೆ. ಅದನ್ನಾಗ ಅವನಿಗೆ ಪಾರತಂತ್ರ್ಯ ಎಲ್ಲಿದೆ? ಬ್ರಹ್ಮೇಂದ್ರ ಪಶುಪತ್ಯಾದ್ಯಾಹ ದೇವಾಹ ಯಸ್ಯ ಪ್ರಸಾದತಃ ಸತ್ತಾ ಶಕ್ತ್ಯಾದಿಮಂತಹ ಯಾರ ಅನುಗ್ರಹದಿಂದ ಎಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ಲಕ್ಷ್ಮೀದೇವಿಗೆ ಹೇಳಿದ ಮಾತು ನಾರಾಯಣನಿಗೂ ಅನ್ವಯಿಸುವಂಥದ್ದು. ಯಾರ ಅನುಗ್ರಹದಿಂದ ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ ಧ್ಯಾಯಂತಿ ವಿಷ್ಣು ಋಷಯೋ ಯದಪಾಂಗಲೇಶಂ ಅಂತ ಹೇಳಿದ ಮಾತಿನಂತೆ ಉಳಿದ ಎಲ್ಲ ದೇವತೆಗಳನ್ನು ಕೂಡ ಅತ್ಯಂತ ನಾಜೂಕಾಗಿ ನಿರ್ವಹಿಸಬಲ್ಲಂತಹ ವ್ಯವಸ್ಥೆಯನ್ನ ಗಮನಿಸಿದ್ರೆ ಭಗವಂತನಿಗೆ ಪಾರತಂತ್ರ್ಯ ಎಲ್ಲಿದೆ? ತನ್ನ ಕಾರ್ಯಭಾರವನ್ನ ತಾನೇ ಸ್ವತಂತ್ರವಾಗಿ ನಡೆಸಬಲ್ಲವನಾದ್ರಿಂದಾಗಿ ಅವನ ಆಲೋಚನೆಗಳಿಗೆ ಅಥವಾ ಅವನಿಗೆ ಯುದ್ಧಕ್ಕಾಗಿ ಸಹಕಾರ ನೀಡಲಿಕ್ಕೆ ಉಳಿದ ದೇವತೆಗಳ ಅಸ್ತ್ರಪಾಲುಗಳು ಬೇಕಾಗಿಲ್ಲ ಅನ್ನೋದನ್ನು ಸೂಚಿಸಿದ ಹಾಗಾಯಿತು. ಬ್ರಹ್ಮ ಈಶ ಪಶುಪತ್ಯಾದ್ಯಾಹ ಬ್ರಹ್ಮಾಚ ಇಂದ್ರಶ್ಚ ಪಶುಪತಿಶ್ಚ ಬ್ರಹ್ಮೇಂದ್ರ ಪಶುಪತಯಃ ಬ್ರಹ್ಮೇಂದ್ರ ಪಶುಪತಯಃ ತೇ ಪಶುಪತಯಃ ಆದ್ಯಾಹ ಯೇಷಾಂತೆ ಬ್ರಹ್ಮೇಂದ್ರ ಪಶುಪತ್ಯಾದಿ ಆದ್ಯಾಹ. ದೇವಾಹ ಎರಡೂ ಕೂಡ ದ್ವಿತೀಯ ವಿಭಕ್ತಿ, ಪ್ರಥಮ ವಿಭಕ್ತಿ ಏಕವಚನ. ಪತ್ಯಾದ್ಯಾಹ ಯಸ್ಯ ಪ್ರಸಾದತಃ ಷಷ್ಠಿ ಏಕ. ಪ್ರಸಾದತಃ ಅವ್ಯಯ. ಪ್ರಸಾದತಃ ಸತ್ತಾ ಶಕ್ತ್ಯಾದಿಮಂತಹ. ಸತ್ತ ಅಂದ್ರೆ ಅಸ್ತಿತ್ವ, ಸತ್ತ ಅಂದ್ರೆ ಕಾರ್ಯವನ್ನ ಯಶಸ್ವಿಯಾಗಿ ನಡೆಸುವ ಸಾಮರ್ಥ್ಯ. ಅಂತಹ ಶಕ್ತಿಗಳನ್ನ ಸರ್ವದಾ ಹೊಂದಿರುವಂತಹ ಯಾರಿಂದ? ನಾರಾಯಣ ಪ್ರಸಾದತಃ. ಸುತಃ ಈ ಮಗ ತಸ್ಯ ಕಾ ಪರತಂತ್ರತ. ಅವನಿಗೆ ಅಂದ್ರೆ ಭಗವಂತನಿಗೆ ಯಾವುದೇ ರೀತಿಯ ಇನ್ನೊಬ್ಬನ ಹಂಗಿಲ್ಲ. ಅವನ ಯೋಚನೆ ಅತ್ಯಂತ ಸ್ಪಷ್ಟವಾದದ್ದು ಅಂತ ಇಲ್ಲಿ ನಿರೂಪಿಸಿದ್ದಾರೆ. ಮುಂದಿನ ಶ್ಲೋಕ ಶಕ್ತಿಯಾದಿಮಂತಹ. ಪ್ರಥಮ ವಿಭಕ್ತಿ ಬಹುವಚನ. ಸ್ಯುಹು ಸ್ಯಾತ್ ಸ್ಯಾತಾನ್ ಸ್ಯುಹು ವಿಧಿಲಿಂಗ್ ಪ್ರಥಮ ಬಹು. ತಸ್ಯ ಷಷ್ಠಿ ಏಕ. ಕಾ ದ್ವಿತೀಯ ಪ್ರಥಮ ಏಕ. ಪರತಂತ್ರತಾ ಆಕಾರಾಂತ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಕಾರ್ತಿಕ್ ಅವರು ಹೇಳಿ. ಆಗ್ನೇಯಾಸ್ತ್ರೇಣ ಭಗವಾನ್ ಸಸರ್ಜಾಗ್ನಿಮುಖಾನ್ ಶರಾನ್. ಸಸರ್ಜಾಗ್ನಿಮುಖಾ ಚರಾನ್. ಸಸರ್ಜಾಗ್ನಿಮುಖಾ ಚರಾನ್. ವಿದ್ಯುನ್ಮುಖಾನ್ ಸೂರ್ಯಾಃ ತಾಂಸ್ತೈಸ್ತಸ್ಯಾಸ್ತ್ರ ಅನೀನಶತ್. ಸ್ಯಾಂಸ್ತೈಸ್ತಸ್ಯಾಸ್ತ್ರ ಮನೀನಶಾತ್. ಆಗ್ನೇಯ ಅಸ್ತ್ರೇಣ ಭಗವಾನ್ ಶ್ರೀರಾಮಚಂದ್ರ ಅಗ್ನಿಮುಖಾನ್ ಶರಾನ್ ಸಸರ್ಜ. ಆಗ್ನೇಯ ಮಂತ್ರವನ್ನು ಹೇಳಿದ. ಎಲ್ಲ ಬಾಣಗಳ ತುದಿಯಲ್ಲಿ ದಗದಗನೆ ಬೆಂಕಿಯನ್ನು ಹೊರಿಸಿ ಆ ಸೇನೆಯ ಮಧ್ಯಕ್ಕೆ ಎಸೆದಾಗ ಪರಸ್ಪರ ಅವರೇ ಕಿತ್ತಾಡಿಕೊಂಡು ಆ ಭಯಕ್ಕೆ ಬೆಳಕಿನ ಗೌಜಿಗೆ ಪ್ರಾಣವನ್ನು ಬಿಡ್ತಾರೆ ಅಂತ ಯೋಚಿಸಿ ಆಗ್ನೇಯಾಸ್ತ್ರದಿಂದ
ಅಗ್ನಿಯನ್ನ ಅಭಿಮಂತ್ರಿಸಿ ಅಗ್ನಿಗಳನ್ನೇ ಬಾಣದ ತುದಿಯಲ್ಲಿ ಇರಿಸಿ ವಿದ್ಯುನ್ಮುಖ, ಕೆಲವೆಲ್ಲ ಮಿಂಚು, ಕೆಲವೆಲ್ಲ ಸಿಡಿಲು, ಕೆಲವೆಲ್ಲ ಬಿಸಿ ಇಷ್ಟನ್ನ ಹೊತ್ತುಕೊಂಡು ಸೂರ್ಯಾಸ್ತಾಸ್ತೈ ತಸ್ಯಾಸ್ತ್ರ ಮನೀನಶತ್, ಅಗ್ನಿಮುಖವಾದ ಕೆಲವು ಬಾಣಗಳನ್ನ ಬಿಟ್ಟದ್ರಿಂದ ರಾವಣನ ಅಸ್ತ್ರವು ನಾಶವಾಯಿತು. ತಸ್ಯಾಸ್ತ್ರಂ ಅನೀನಶತ್, ಅವನ ಎಲ್ಲಾ ಅಸ್ತ್ರಗಳನ್ನು ಪ್ರಯೋಗಿಸಿದ. ಅದನ್ನ ಹೇಳಿದು ಆಗ್ನೇಯ ಅಸ್ತ್ರದಿಂದ ಸೃಷ್ಟಿಯಾದ ಅಗ್ನಿ ಕಣಗಳನ್ನು ಹೊತ್ತಂತಹ ಬಾಣವನ್ನು, ವಿದ್ಯುತ್ತಿನ ಮುಖಗಳನ್ನು ಹೊತ್ತಂತಹ ಅತ್ಯಂತ ಸೂಕ್ಷ್ಮವಾದ ಆಯುಧಗಳನ್ನು, ಅಂತೆಯೇ ಅಂದ್ರೆ ಬೇರೆ ಬೇರೆ ರೀತಿಯ ಆಪತ್ತುಗಳನ್ನು ಎದುರಿಸಲಿಕ್ಕಿರುವಂತಹ ಆಲೋಚನೆಯಲ್ಲಿ ಒಬ್ಬೊಬ್ಬರನ್ನು ಒಂದೊಂದು ರೀತಿ ಸಿದ್ಧಪಡಿಸಿದಂತೆ ಈ ಇಡೀ ಬಹುಶಃ ಒಂದು ಜೀವನ ಪೂರ್ತಿ ಮಾಡುವ ಕೆಲಸವನ್ನ ಅಗ್ನಿ 1 ನಿಮಿಷದಲ್ಲಿ ಸುಟ್ಟು ಭಸ್ಮ ಮಾಡುತ್ತೆ. ಹಾಗೆ ರಾಮಚಂದ್ರನ ಬಾಣದ ಪ್ರಯೋಗ ಹೇಗೆ ಹಿಂದೆ ತನ್ನ ಭಕ್ತನಾದ ಹನುಮಂತನ ಬಾಲಕ್ಕೆ ಬೆಂಕಿ ಕೊಟ್ನೋ, ಅದೇ ರೀತಿ ನಿನ್ನ ಮುಖಕ್ಕೆ ಆ ಬೆಂಕಿಯನ್ನ ಕೊಟ್ಟು ಕಪ್ಪಾಗಿಸ್ತೇನೆ ಅನ್ನುವ ಪ್ರತಿಜ್ಞೆಯನ್ನ ಮಾಡಿ ಅವನನ್ನ ನಿಗ್ರಹಿಸ್ತಾನೆ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ನಾಳೆ ಮತ್ತೆ ವಿಶೇಷ ಚಿಂತನೆಯ ಜೊತೆಗೆ ಸೇರೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಮಹಾವ್ಯಾಕರಣಾಂಬೋಧಿ ಸಮಗ್ರಂ ಪ್ರವಯಂತಂ ರಾಮಕೀರ್ತ್ಯ ಹನುಮಂತಮುಪಾಸ್ಮನ್ಯೇ ಮುಖ್ಯ ಪ್ರಾಣಾಯ ಧೀಮಾಯ ನಮೋ ಯತ್ತೆ. ರತ್ನಾಕರೇ ರಮ್ಯೇ ಮೂಲ ರಾಮಾಯಣಾರ್ಣವೇ ವಿಹರಂತೋ ಮಹೀಯಾನ್ ಸ ಪ್ರಿಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌ ಪುನೀಯಾನ್ನಃ ಮಹೀಧರ ಪದಾಶ್ರಯ ಯದ್ದುರ್ಗಂ ಪ್ರಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ವಿಮಾನದಲ್ಲಿ ಕುಳಿತು ರಾಮನ ಮೇಲೆ ಬಾಣವನ್ನ ಹಿಡಿದು ಯುದ್ಧಕ್ಕಾಗಿ ಎದುರಾದಾಗ ಇಂದ್ರ ತಕ್ಷಣವೇ ತನ್ನ ದೇವಲೋಕದ ದಿವ್ಯ ರಥವನ್ನ ಕಳುಹಿಸಿ ಮಾತಲಿಗೆ ಆದೇಶವನ್ನ ಮಾಡಿದ, ನೀನು ರಾಮನ ಕಾರ್ಯಕ್ಕಾಗಿ ಸಹಕಾರಿಯಾಗಿ ಇರು ಅಂತ. ಅಂದ್ರೆ ದೇವತೆಗಳು ರಾಮನ ಈ ಯುದ್ಧದ ವೈಭವವನ್ನ ಕಾಣ್ಲಿಕ್ಕೋಸ್ಕರ ಆಗಲೇ ಆಗಸದ ಮೂಲೆಯನ್ನ ಅಂದ್ರೆ ವ್ಯಾಪ್ತಿಯನ್ನ ಸೇರಿ ನೋಡ್ಲಿಕ್ಕಾಗಿ ಕಾಯ್ತಾ ಇದ್ರು. ಇಬ್ಬರು, ರಾವಣ ಮತ್ತು ರಾಮ ಇಬ್ರು ಅತ್ಯಂತ ತೀವ್ರವಾದ ಯುದ್ಧಕ್ಕೆ ತೊಡಗಿದ್ದಾರೆ. ಅವನು ತನ್ನ ಯುದ್ಧದ ಕೌಶಲದಿಂದ ಲೆಕ್ಕವಿಲ್ಲದಷ್ಟು ಸಂಖ್ಯೆಯ ಬಾಣಗಳನ್ನ ತೊರೆದರೆ, ರಾಮಚಂದ್ರ ಅವನು ತೊರೆದ ಬಾಣಗಳನ್ನ ಮಧ್ಯದಲ್ಲಿಯೇ ತಡೆದು ಕತ್ತರಿಸುವುದಲ್ಲದೆ ಮತ್ತೆ ಮರಳಿ ಆತನ ಆಯುಧಗಳನ್ನ ಆಗಾರದಲ್ಲಿದ್ದದ್ದನ್ನು ಪುಡಿಗಟ್ಟುವ ನಿಟ್ಟಿನಲ್ಲಿ ಪ್ರತಿಯಾದ ದಾಳಿಯನ್ನೂ ಕೂಡ ಮಾಡಿದ. ವಾನರರೆಲ್ಲರೂ ರಾಮನ ಈ ಯುದ್ಧದ ಕೌಶಲವನ್ನ ಒಂದು ಕಡೆಯಿಂದ ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ. ಸ್ವಾತಿ ಅವರು ಹೇಳಿ. ವಾನರ ರಾಕ್ಷಸಾಶ್ಚೇಮೇ ರಾಕ್ಷಸಾಶ್ಚೇಮೆ ವಿಸ್ಮಯೋತ್ಫುಲ್ಲಲೋಚನಾಃ
समयोत्फुल्ललोचनाः तस्थुर्विहाय संग्रामम् तस्थुर्विहाय संग्रामम् संग्रामं वीक्ष्य तं तयोः संग्रामं वीक्ष्य तयोः राक्षसाः वानराश्च इमे विस्मयोत्फुल्ललोचनाः संग्रामं विहाय तयोः तं संग्रामं वीक्ष्य तस्थुः. ವಾನರರು ಮತ್ತು ರಾಕ್ಷಸರು ಆಶ್ಚರ್ಯದಿಂದ ಅರಳಿದ ಕಂಗಳಿಂದ ಕೂಡಿದವರಾಗಿ ತಮ್ಮ ರಾಕ್ಷಸರ ಮತ್ತು ದೇವತೆಗಳ ವಾನರರ ನಡುವೆ ನಡೀತಾ ಇದ್ದ ತೀವ್ರವಾದ ಯುದ್ಧವನ್ನ ನಿಲ್ಲಿಸಿ ತಾವು ಯುದ್ಧ ನಿಲ್ಲಿಸಿ ರಾಮ ಮತ್ತು ರಾವಣರ ಅಂದ್ರೆ ಆ ಯುದ್ಧ ನೋಡ್ತಾ ಇದ್ರು ಎಲ್ಲ ಸಾವಿರ ಜನ ಒಟ್ಟೊಟ್ಟಿಗೆ ಯುದ್ಧ ಮಾಡ್ತಾ ಇದ್ದಾರೆ ಅಂತ ಅನಿಸುವಷ್ಟು ಆಕಾಶಗಳಲ್ಲಿ ಆಯುಧಗಳ ಮುಗಿಯುವಿಕೆ ಕಾಣಿಸ್ತಾ ಇದೆ, ಮುಗಿ ಬೀಳುವಿಕೆ ಕಾಣಿಸ್ತಿದೆ. ಆದ್ರೆ ಮಾಡ್ತಾ ಇರೋದು ಇಬ್ರೇ. ಅದರದ್ದು ಯುದ್ಧ ಹೇಗಿತ್ತು ಅಂದ್ರೆ ಇತ್ತ 10,000 ಜನ 10,000 ಜನ ಒಟ್ಟಿಗೆ ನಿಂತು ಯುದ್ಧ ಮಾಡಿದ್ರೆ ಹೇಗೆ ಕಾಣಿಸ್ತಿತ್ತೋ ಹಾಗೆ ಕಾಣಿಸ್ತಿತ್ತು. ಇದನ್ನ ಆಶ್ಚರ್ಯಚಕಿತರಾಗಿ ವಾನರರು ರಾಕ್ಷಸರು ತಮ್ಮ ಯುದ್ಧದ ಚಟುವಟಿಕೆಯನ್ನ ತೊರೆದು ಆ ಯುದ್ಧವನ್ನ ನೋಡ್ತಾ ಮೈ ಮರೆತು ನೋಡ್ತಾ ನಿಂತು ಬಿಟ್ರು. ತಯೋಹೋ ತಂ ಸಂಗ್ರಾಮಂ ವೀಕ್ಷ ತಸ್ಥು ವಿಹಾಯ ಸ್ವಂ ಸಂಗ್ರಾಮಂ ವಿಹಾಯ ತಂ ಸಂಗ್ರಾಮಂ ವೀಕ್ಷ ತಸ್ಥು. ನೋಡ್ತಾನೆ ನಿಂತು ಬಿಟ್ರು. ತಮ್ಮ ಹೋರಾಟದ ಕಾರ್ಯಭಾರ ಏನು, ನಾವ್ ಮಾಡ್ಬೇಕಾ ಬೇಡವಾ ಇದ್ರ ಬಗ್ಗೆ ಏನು ಅವ್ರ ತಲೆಯೊಳಗೆ ಹೋಗ್ಲೇ ಇಲ್ಲ. ಅವರಿಗೆ ಯೋಚನೆ ಹತ್ತಿತ್ತು, ನಾವು ಯುದ್ಧ ಮಾಡುದು ಏನಿದು, ಇದೇ ಇವ್ರದೇ ಯುದ್ಧ ಎಲ್ಲರ ಯುದ್ಧಕ್ಕಿಂತ ಹೆಚ್ಚಿನದ್ದಿದೆ ಅಂತ. ವಾನರಾಹ ರಾಕ್ಷಸಾಶ್ಚ ಇಮೆ ವಿಸ್ಮಯೋತ್ಫುಲ್ಲಲೋಚನಾಃ ಸಂಗ್ರಾಮಂ ವಿಹಾಯ ತಯೋಃ ತಂ ಸಂಗ್ರಾಮಂ ವೀಕ್ಷ್ಯ ತಸ್ಥುಃ. ವಾನರಾಹ ರಾಕ್ಷಸಾಹ ಇಮೆ ವಿಸ್ಮಯೋತ್ಫುಲ್ಲಲೋಚನಾಃ. ಇಷ್ಟು ಕೂಡ ಪ್ರಥಮ ವಿಭಕ್ತಿ ಬಹುವಚನ. ಇಮೆ ಅನ್ನೋದು ಅಯಂ ಇಮೌ ಇಮೆ ಅನ್ನುವ ಶಬ್ದದ ಬಹುವಚನ. ವಿಸ್ಮಯೋತ್ಫುಲ್ಲಲೋಚನಾಃ ಅನ್ನುವಲ್ಲಿ ವಿಸ್ಮಯೇನ ಉತ್ಫುಲ್ಲಾನಿ ಲೋಚನಾನಿ ಯೇಷಾಂತೆ ವಿಸ್ಮಯೋತ್ಫುಲ್ಲಲೋಚನಾಃ ಪುಲ್ಲಿಂಗ ಪ್ರಥಮ ಬಹು. ತಸ್ಥುಃ ಷ್ಠಾಗತಿ ನಿವೃತ್ತೌ ಲಿಟ್ ಪ್ರಥಮ ಬಹು. ವಿಹಾಯ ಲ್ಯ ಪ್ರತ್ಯಯಾಂತಮವ್ಯಯಂ. ಸಂಗ್ರಾಮಂ ದ್ವಿತೀಯ ವಿಭಕ್ತಿ ಏಕವಚನ. ಮತ್ತೊಮ್ಮೆ ಸಂಗ್ರಾಮಂ ದ್ವಿತೀಯ ವಿಭಕ್ತಿ ಏಕವಚನ ಪುಲ್ಲಿಂಗ. ವೀಕ್ಷ್ಯ ಲ್ಯ ಪ್ರತ್ಯಯಾಂತಮವ್ಯಯಂ. ತಂ ದ್ವಿತೀಯ ಏಕ. ತಯೋಃ ಅಂದ್ರೆ ಷಷ್ಠಿ ಅವರಿಬ್ಬರ. ತಯೋಃ ಷಷ್ಠಿ ದ್ವಿವಚನ. ಮಂಜುಳಾ ಅವ್ರು ಹೇಳಿ. ಕಿಂಚಿತ್ ಪ್ರಹೃಷ್ಟಂ ವಿತ್ರಸ್ಥಂ. किञ्चित् प्रहृष्टं वित्रस्तं किञ्चित् वित्रस्तं ಕಿಂಚಿತ್ ಕಿಂಚಿತ್ ಸಮಾಕುಲಂ. किञ्चित् समाकुलं किञ्चित् समाकुलं ವಿಚಿತ್ರರೂಪಂ ತ್ರೈಲೋಕ್ಯಂ. विचित्ररूपं त्रैलोक्यं ವಿಸ್ಮಿತಂ ಸಮಭೂತ್ತದಾ. विस्मितं समभूतदा ಕಿಂಚಿತ್ ಪ್ರಹೃಷ್ಟಂ. ಕೆಲವು ಭಾಗ ಅಂದ್ರೆ ಈ ಇಡೀ ಯುದ್ಧವನ್ನು ನೋಡ್ತಾ ಇರೋರಲ್ಲಿ ಕೆಲವು ಭಾಗ ಪ್ರಹೃಷ್ಟಂ ತುಂಬಾ ಸುಖವಾಗಿ ಆಹಾ ಏನ್ ಅದ್ಭುತ ಅಂತ ಎಂಜಾಯ್ ಮಾಡ್ತಾ ಇತ್ತು. ಕಿಂಚಿತ್ ವಿತ್ರಸ್ತಂ ಅಂದ್ರೆ ಭಯಗ್ರಸ್ತರಾಗ ಅಯ್ಯೋ ಈ ಯುದ್ಧ ಮುಗಿದು ಅಕಸ್ಮಾತ್ ರಾವಣ ಸತ್ತು ಹೋದ ಅಂತಂದ್ರೆ ನಮ್ ಗತಿ ಏನು ಅಂತ ಭಯ ಪಡ್ತಾ ಇದ್ದಂತಹ ಇನ್ನೊಂದಿಷ್ಟು ರಾಕ್ಷಸರ ಗುಂಪು ಒಂದು ಕಡೆ ಇತ್ತು. ಈ ಉತ್ತಮ ಅಧಿಕಾರಿಗಳಾದಂತಹ ದೇವಲೋಕದವರು ಸಂತೋಷ ಪಡ್ತಾ ಇದ್ರು. ಮಧ್ಯಮಾಧಿಕಾರಿಗಳು
ಏನಾಗತ್ತೆ ಅಂತ ಕ್ವಶನ್ ಮಾರ್ಕ್ ಅಲ್ಲಿದ್ರು. ಏನೂ ತಿಳ್ಕೊಳ್ಳಿಕ್ಕಾಗದಂತಹ ಸಾಮಾನ್ಯರು ಅವರು ಕಂಗಾಲಾಗಿದ್ರು. ಇದು 2 ಮುಖಗಳಲ್ಲೂ ತೆರ್ಕೊಳ್ಳುತ್ತೆ. ರಾಮನಿಗೆ ಜಯ ಆಗುತ್ತಾ ಅಂದ್ರೆ ಆತಂಕ. ಒಳ್ಳೆಯವರಲ್ಲೇ ಮತ್ತೆ 3 ವಿಭಾಗ ಆಗುತ್ತಲ್ವಾ. ಪಾಪದವರು ಇರ್ತಾರೆ, ಸ್ವಲ್ಪ ಹದ್ದು ಬಸ್ತಿನವರು ಇರ್ತಾರೆ, ಕಾನ್ಫಿಡೆಂಟ್ ಆಗಿರೋರು ಇರ್ತಾರೆ. ಈ ಕಾನ್ಫಿಡೆಂಟ್ ಆಗಿದ್ದವರೆಲ್ಲ ಎಂಜಾಯ್ ಮಾಡ್ತಿದ್ರು, ರಾಮ ಗೆದ್ದೇ ಗೆಲ್ತಾನೆ ಅಂತ. ಈ ಕೆಲವೊಂದ್ ಸರ್ತಿ ಮ್ಯಾಚ್ಗಳಲ್ಲಿ ಇನ್ನೊಂಚೂರು ಗೆಲ್ಬೇಕು ಅಂತ ಅನ್ನೋದಕ್ಕೊಂದೇನೋ ಅವ್ರ ಹತ್ರನೇ ಸ್ಟ್ರಾಟಜಿ ಇಟ್ಕೊಂಡವನಾಗಿದ್ರೆ ಅವನು ಆರಾಮಾಗಿರ್ತಾನೆ. ಗೆಲ್ಲುದ್ರ ಬಗ್ಗೆ ಏನಂತ ತೀವ್ರವಾದ ಯೋಚನೆ ಮಾಡಿರಲ್ಲ, ಪ್ರಯತ್ನ ಮಾಡ್ತಾ ಇರ್ತಾನೆ, ಅವನು ಟೆನ್ಷನ್ ಅಲ್ಲಿ ಇರ್ತಾನೆ. ಮೂರನೇವನು ಅವರ ಎದುರುಗಡೆ ಅವರ ಸಾಮರ್ಥ್ಯದಲ್ಲಿ ಇರುವ ಗಟ್ಟಿತನವನ್ನ ಗಮನಿಸಿ ಆಗ್ಲೇ ಸೋಲು ಒಪ್ಕೊಂಡ್ಬಿಟ್ಟಿರ್ತಾನೆ ಒಳಗಿನಿಂದ. ಸುಮ್ಮನೆ ಎದುರುಗಡೆ ಏನು ತೋರಿಸ್ಕೊಳ್ಬಾರದು ಅಂತ ತನ್ನ ಪ್ರವೃತ್ತಿಯನ್ನು ಮುಂದುವರಿಸ್ತಾ ಇರ್ತಾನೆ. ಹೀಗೆ ಲೋಕದಲ್ಲೂ 3 ಜನ ನಿರಂತರವಾಗಿ ಇದೇ ರೀತಿಯ ಜೀವನವನ್ನು ನಡೆಸ್ತಾ ಇರುವುದು ಇಲ್ಲೂ ಕೂಡ ಪ್ರತಿಫಲಿಸಿತು. ಕಿಂಚಿತ್ ವಿತ್ರಸ್ತಂ ಕಿಂಚಿತ್ ಸಮಾಕುಲಂ. ಸಮಾಕುಲಂ ಅಂದ್ರೆ ಆತಂಕ. ಅಯ್ಯೋ ಏನಾಗುತ್ತೋ ಏನೋ, ಇದು ಗೆಲ್ತಾರೋ ಇಲ್ವೋ, ಇವ್ರು ಗೆದ್ರೆ ಏನು ಅವ್ರು ಗೆದ್ರೆ ಏನು, ಹೇಗಪ್ಪ ನಾಳೆ ಶೇರ್ ಮಾರ್ಕೆಟ್ ಬೀಳುತ್ತಾ ಅಥವಾ ಜಿಗಿಯತ್ತಾ, ಹೇಳ್ಬಿಟ್ಟಿದ್ದಾರೆ ಬಂಗಾರ ತಗೊಳ್ಬೇಡಿ ಅಂತ, ಇದರಿಂದ ನಮ್ಗೆ ನಾಳೆ ಬಂಗಾರ ಆದ್ರೂ ಒಂದು ತಗೊಂಡು ಇಟ್ಕೊಂಡ್ಬಿಡ್ತಿದ್ವಿ, ಬೇಡ ಅಂತ ಏನೋ ಹೇಳ್ಬಿಟ್ಟಿದ್ದಾರೆ, ಪೆಟ್ರೋಲ್ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ, ಎಣ್ಣೆ ಪದಾರ್ಥ ಜಾಸ್ತಿ ಯೂಸ್ ಮಾಡ್ಬೇಡಿ ಅಂತ ಹೇಳಿದ್ದಾರೆ, ವಿದೇಶಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೋ ಏನೋ. ಕೆಲವರಿಗೆ ಕನ್ಫರ್ಮ್ ಇಲ್ಲ, ಯಾರ ವಿರುದ್ಧ ನಾವು ಇವತ್ತು ಸಮರವನ್ನ ಸಾರಬೇಕಾಗಿದೆಯೋ ಅವ್ರ ಹತ್ರ ನಾವು ಆಯುಧದಿಂದ ಯುದ್ಧ ಮಾಡುವುದಲ್ಲ, ನಾವು ಅವರ ವ್ಯವಹಾರವನ್ನ ನಿಲ್ಲಿಸ್ಬೇಕು. ಯಾವಾಗ ನಾವು ವಿದೇಶಕ್ಕೆ ಹೋಗುದು ನಿಲ್ಲಿಸ್ತೇವೋ, ಪ್ರವಾಸೋದ್ಯಮದಿಂದ ಸಂಪಾದನೆ ಮಾಡ್ತಾ ಇದ್ದದನ್ನ ಎಲ್ಲವನ್ನು, ಈಗ ನಾವು ಅಲ್ಲಿಗೆ ಹೋದ್ರೆ ಅಲ್ಲಿ ನಾವು ನಮ್ಮ ದುಡ್ಡಿನಿಂದಲೇ ಎಂಜಾಯ್ ಮಾಡುವುದಾದ್ರಿಂದ ಆ ದುಡ್ಡಷ್ಟು ಆ ದೇಶದ ಆರ್ಥಿಕತೆಯನ್ನು ಗಟ್ಟಿ ಮಾಡುತ್ತೆ. ಅವ್ರು ಬರ್ಲಿಲ್ಲ ಅಂದ್ರೆ ಏನ್ ಇಲ್ಲಿ ಅಂತಹದ್ದನ್ನ ಅವ್ರೇನು ಬಂದು ಉದ್ಧಾರ ಮಾಡುವಂತದ್ದಿಲ್ಲ. ನಮ್ಗೆ ನಮ್ಮ ಸಂಪತ್ತು ನಮಗೆ ಸಂತೋಷ ಕೊಡುವಂತದ್ದಾದ್ರಿಂದಾಗಿ ಅದನ್ನ ಟೂರಿಸಂ ಅನ್ನು ನಂಬಿಕೊಂಡು ಈ ದೇಶ ಏನ್ ಬದುಕ್ತಾ ಇಲ್ಲ. ಆಗ್ಬೋದು ಅದರಿಂದ ಒಂದು ಪರ್ಸೆಂಟೇಜು ವ್ಯತ್ಯಾಸ ಇರ್ಬೋದು, ಆದ್ರೆ ಹೆಚ್ಚಿನ ದೇಶಗಳಲ್ಲಿ ಉಳಿದ ಕಡೆ ಟೂರಿಸಂ ಅನ್ನು ನಂಬಿಕೊಂಡೇ ಬದುಕ್ತಾ ಇರುವುದು. ನಮ್ಮಲ್ಲಿ ಕೃಷಿಯನ್ನು ನಂಬಿಕೊಂಡು ಬದುಕುವಂತದ್ದಿದೆ, ಯುವ ಶಕ್ತಿಯನ್ನ ಬಳಸಿಕೊಂಡು ಸಮಾಜ ಗಟ್ಟಿಯಾಗಿ ನಿಲ್ಲುವುದು ಸಾಧ್ಯ ಇದೆ. ಏನ್ ಬೇಕಾದ್ರೂ ಮಾಡು, ಒಂದಲ್ಲ ಅಂದ್ರೆ 100 ಆಪ್ಷನ್ ಇದೆ. ಆದ್ರಿಂದಾಗಿ ಉಳಿದ ದೇಶಗಳಿಗೆ ಪಾಠ ಕಲಿಸ್ಬೇಕು ಅಂದ್ರೆ ನಾವು ಅಲ್ಲಿಗೆ ಹೋಗಿ ವ್ಯವಹಾರ ಮಾಡುವುದನ್ನು ನಿಲ್ಲಿಸ್ಬೇಕು. ನಿಲ್ಲಿಸಿದಾಗ ಚಿನ್ನ ಕೊಂಡುಕೊಳ್ಳುವುದಾಗ್ಬೋದು ಅಥವಾ ಪೆಟ್ರೋಲ್ ಅನ್ನ ಕಮ್ಮಿ ಯೂಸ್ ಮಾಡುವ ಮೂಲಕ, ಅನಿವಾರ್ಯವಾದದಕ್ಕೆ ಮಾತ್ರ ಬಳಸುವುದರ ಮೂಲಕ ನಮ್ಮ ಅವರಿಗೋಸ್ಕರ ನಾವು ಕೊಳ್ಳುವುದನ್ನ ಕಮ್ಮಿ ಮಾಡುತ್ತೇವೆ. ಅದೇ ರೀತಿ ಸಿಕ್ಕಾಪಟ್ಟೆ ಎಣ್ಣೆಯನ್ನು ಕೂಡ, ಎಣ್ಣೆ ತಗೊಳ್ಳೋದ್ರಿಂದನೂ ಕೂಡ ಅನೇಕ ದೇಶಗಳು ನಮ್ಮನ್ನ ತುಂಬಾ ಅವಲಂಬಿಸಿದೆ. ನಾವು ತಗೊಳ್ಳೋದ್ರಿಂದ ಅವ್ರು ಬದುಕ್ತಾ ಇದ್ದಾರೆ. ನಾವು ಅದರ ಮೇಲೆ ನಿಯಂತ್ರಣ ಸಾಧಿಸಿದ್ರೆ, ಅಂದ್ರೆ ಈ ರೀತಿ ಈ ಅನೇಕ ವಿಷಯಗಳಿಗೆ ಈ ದೇಶ ಹೇಗೆ ತಯಾರಾಗಬೇಕು ಅನ್ನೋದನ್ನ ಏನು ಒಂದು ರೂಪಿಸಿದ್ದಾರೆ ನಿಯಮವನ್ನ, ಇದು ಆರ್ಥಿಕ ತಜ್ಞರಿಗೆ ಸ್ಪಷ್ಟ ಗೊತ್ತಾಗ್ತದೆ. ನೀವು ಇವತ್ತೇ ಅದರ ಪರಿಣಾಮವನ್ನು ನೋಡಿದ್ದೀರಿ. ಇವತ್ತು ಪೇಪರ್ ಅಲ್ಲಿ ಇತ್ತು ಅನ್ಸುತ್ತೆ, ಚಿನ್ನದ 3 ದಿವಸಗಳಲ್ಲಿ 2 ದಿವಸ ಅನ್ಸುತ್ತೆ, ಬರೀ 2 ದಿವಸ ಚಿನ್ನದ ಬಳಕೆ ಒಂದೇ ಸರ್ತಿ ತಗ್ಗಿದ್ರಿಂದ ಅನೇಕ ದೇಶಗಳಲ್ಲಿ ಅದರ ಮೇಲೆ ನಂಬಿಕೊಂಡು ವ್ಯವಹಾರ ಮಾಡ್ತಾ ಇದ್ದವ್ರದ್ದೆಲ್ಲ ಷೇರು ಬಿದ್ದು ಹೋಗಿದೆ. ಅಂದ್ರೆ ಇದೆಲ್ಲ ಬಹಳ ಆಳವಾಗಿ ಆಲೋಚನೆ ಮಾಡುವವರಿಗೆ ಉತ್ತಮಾಧಿಕಾರಿಗಳು ಅನ್ನುವ ಹಾಗೆ ಸ್ಥಿತಪ್ರಜ್ಞರಂತೆ ಇರ್ತದೆ. ಇದು ಹೀಗೆ ಆಗತ್ತೆ ಅಂತ ಅವ್ರಿಗೆ ಗೊತ್ತಿದೆ, ಇದರ ಪರಿಣಾಮ ಹೀಗಾಗತ್ತೆ ಅಂತ. ಆದ್ರೆ ಸಮಸ್ಯೆ ಏನು ಅಂತಂದ್ರೆ, ಈ ದೂರದೃಷ್ಟಿಯೂ ಇಲ್ಲ ಮತ್ತು ಯಾವುದೇ ಒಂದು ಆತಂಕವನ್ನು ಎದುರಿಸುವ ಸಾಮರ್ಥ್ಯ ಇಲ್ಲ ಅಂದ್ರೆ ಸಮಾಕುಲಂ. ಅವರು ಅಲ್ಲಾಡಿ ಹೋಗ್ತಾರೆ, ಅಯ್ಯೋ ಇದನ್ನು ಹೇಗಪ್ಪ ಪರಿಹಾರ ಮಾಡುದು, ಇದಕ್ಕೇನು ಸಮಸ್ಯೆಗೆ ಒದ್ದಾಟ ಮಾಡುದು. ಇನ್ನು ಕೆಲವರು ಇರ್ತಾರೆ, ಅವ್ರು ಬರೀ ಬೈಕೊಂಡೇ ತಿರುಗ್ತಾ ಇರ್ತಾರೆ, ನೋಡಿ ಇಷ್ಟು ಗ್ಯಾಸ್ ಪ್ರಾಬ್ಲಮ್ ಇದೆ, ಇದ್ರ ಮೇಲೆ ಮತ್ತೆ ನೀವು ಅದು ಮಾಡಬೇಡಿ ಇದು ಮಾಡಬೇಡಿ, ತಾವು ಜನರಿಗೆ ಅಗತ್ಯ ವಸ್ತುವನ್ನ ಪೂರೈಸ್ಲಿಕ್ಕೆ ಆಗ್ಲಿಲ್ಲ ಅಂತ ನಮ್ಮನ್ನೇ ವಾಪಸ್ಸು ಗ್ಯಾಸ್ ಬಳಸಬೇಡಿ ಅಂತ ಹೇಳ್ತಾರೆ, ಓಡಾಡಬೇಡಿ ಅಂತ ಹೇಳ್ತಾರೆ, ತಿನ್ಬೇಡಿ ಅಂತ ಹೇಳ್ತಾರೆ. ವಸ್ತುಗಳನ್ನ ಬಡವರು ಕೊಂಡ್ಕೊಳ್ಳೋದು, ಇನ್ ಯಾವಾಗ ಕೊಂಡ್ಕೊಳ್ಳೋದು, ಅವ್ರದ್ದು ಅದೊಂದು ಆಸ್ತಿ, ಅವರಿಗೊಂದು
ಅತ್ಯಂತ ಅಗತ್ಯವಾದ ಆಸ್ತಿ ಅಂತ ಹೀಗೆ ಮೂರನೇ ವರ್ಗ ಒಂಥರ ಅವರ ಸಣ್ಣ ಸರ್ಕಲ್ ನೊಳಗೇನೆ ಯೋಚನೆ ಮಾಡ್ತಿರ್ತಾರೆ. ಇದು ಎಲ್ಲಾ ವಿಷಯಕ್ಕೂ ಇದೆ ಹೀಗೇನೆ. ನಾನು ಕೇವಲ ಈ ದೃಷ್ಟಾಂತವನ್ನು ಇಟ್ಟುಕೊಂಡು ಮಾತಾಡಿದೆ. ನಮ್ಗೇನು ಅಂದ್ರೆ ನಮ್ಮ ಚೌಕಟ್ಟಿನಲ್ಲಿ ಏನ್ ಸುಖ ಆಗ್ಬೇಕು ಅನ್ನೋದನ್ನ ಮಾತ್ರ ಯೋಚನೆ ಮಾಡ್ತೇವೆ ಹೊರತು ಅದರ ದೂರದರ್ಶಿ ಪರಿಣಾಮದಿಂದ ಏನ್ ತೊಂದರೆ ಆಗ್ಬಹುದು ಅನ್ನೋದನ್ನ ಯೋಚನೆ ಮಾಡದೇ ಇದ್ದವರು ಅವರು ಅಧಮಾಧಿಕಾರಿಗಳು. ಅವರು ಕಿಂಚಿತ್ ಸಮಾಕುಲಂ ಕಿಂಚಿತ್ ವಿತ್ರಸ್ತಂ, ಅವರು ಭಯಗ್ರಸ್ತರಾಗಿ ಬಿಟ್ಟಿದ್ದಾರೆ. ಹೀಗೆ ರಾಮಚಂದ್ರನ ಯುದ್ಧದ ಪರಿಣಾಮವನ್ನ ತಿಳ್ಕೊಂಡಿದ್ದಂತಹ ಉತ್ತಮಾಧಿಕಾರಿಗಳು ಆನಂದವಾಗಿ ಎಂಜಾಯ್ ಮಾಡುತ್ತಿದ್ರು. ಏನು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಬಾರದಂತಹ ಮಂದಿ ಕಂಗಾಲಾಗಿದ್ರು. ಇನ್ನು ತಮ್ಮ ಅಸ್ತಿತ್ವಕ್ಕೆ ಕೊಡಲಿ ಏಟು ಬೀಳುತ್ತೆ ಅಂತ ತಿಳಿದಿದ್ದಂತಹ ಮಂದಿ ವಿತ್ರಸ್ತಂ, ತಾವು ಮಾಡಿದ ತಪ್ಪೇನು ಅಂತ ಗೊತ್ತಿರುವುದರಿಂದ ಅವರು ಅದರ ಪರಿಣಾಮವನ್ನ ಅನುಭವಿಸಲೇಬೇಕಾಗಿದೆ ಅಂತ ಕಷ್ಟಪಡ್ತಾ ಇದ್ರು. ವಿಚಿತ್ರ ರೂಪಂ, ಮೂರು ಲೋಕ, ಹೀಗೆ ಮೂರು ವಿಭಾಗ ಆಯ್ತು. ಅಂದ್ರೆ ಇದು ಮೂರು ಲೋಕ ಅಂತ ತುಂಬಾ ಚೆನ್ನಾಗಿದೆ ಇದು. ವಿಚಿತ್ರ ರೂಪಂ ತ್ರೈಲೋಕ್ಯಂ, ಜಗತ್ತಿನಲ್ಲಿ ಈ ಮೂರು ತರದವ್ರು ಇದ್ದೇ ಇರ್ತಾರೆ. ಒಂದು ಸಮರ್ಥವಾಗಿ ಮುಂದಿನದ್ದನ್ನು ಯೋಚನೆ ಮಾಡಬಲ್ಲವರು, ಅವರ ಆಲೋಚನೆ ಅದು ಎಷ್ಟೋ ಸರ್ತಿ ಏನ್ ಗೊತ್ತಾ, ಅವರ ದೊಡ್ಡ ಆಲೋಚನೆ ಅರ್ಥವೇ ಆಗುದಿಲ್ಲ ಯಾರಿಗೂ. ಅವ್ರು ಮತ್ತೆ ಉಳಿದವರಿಗೆ ಅರ್ಥ ಆಗ್ಬೇಕು ಅಂತ ಅನ್ನುವ ದೃಷ್ಟಿಯಿಂದ ಅದನ್ನು ಹೇಳಿರುವುದೂ ಇಲ್ಲ. ಅದರ ಪರಿಣಾಮ ಕಾಣುತ್ತೆ, ಸುಮ್ಮನಾಗ್ತಾರೆ. ನಾವು ಇಂಥ ಒಳ್ಳೆ ನಿರ್ಧಾರ ತೆಗೆದುಕೊಂಡದ್ರಿಂದ ದೇಶಕ್ಕೆ ಹೀಗಾಯ್ತು ಅಂತ ಹೇಳಲಿಕ್ಕೂ ಹೋಗುದಿಲ್ಲ ಅವರು. ಸಾಮಾನ್ಯ ಶಾಸ್ತ್ರಗಳಲ್ಲೂ ಅಂಥದ್ದೇ ಎಷ್ಟೋ ಸರ್ತಿ ನಮಗೆ ಮಾತುಗಳು ಕಾಣಿಸ್ತವೆ. ಆದ್ರೆ ಅದರ ಪರಿಣಾಮ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಷ್ಟು ಆಯುಷ್ಯ, ಬೇಕಾಗಿರುವಷ್ಟು ಜ್ಞಾನ ಇಲ್ಲದೆ ಇರುವುದರಿಂದ ನಾವು ನಮ್ಮ ಸಣ್ಣ ಸರ್ಕಲ್ ನಲ್ಲಿ ಅದರ ಬಗ್ಗೆ ತೀರ್ಮಾನ ತೆಗೆದುಕೊಂಡು ಮಾತಾಡಿ ಇದು ಸರಿಯಲ್ಲ ಅಂತ ನಾವು ಆಕ್ಷೇಪ ಮಾಡುತ್ತೇವೆ. ಹಾಗೆ ಮೂರು ಲೋಕಗಳು ಕೂಡ ಈ ವಿಚಿತ್ರವಾದ ಯುದ್ಧಕ್ಕೆ ಮುಗಿಬಿದ್ದ ರೀತಿಯಲ್ಲಿ, ವಿಚಿತ್ರ ಅಂದ್ರೆ ನಾನಾ ವಿಧವಾದ ಸ್ವಭಾವದಿಂದ ಕೂಡಿದ ಜಗತ್ತಿನ ವಿಚಿತ್ರ ರೂಪ ಅಂದ್ರೆ ನಾನಾ ವಿಧವಾದ ಸ್ವಭಾವದಿಂದ ಕೂಡಿದ. ಈಗ ನಾನಾ ಅಂತ ಯಾಕೆ ಬಂತು ಅಂದ್ರೆ ಇದು ಮೂರು ಮತ್ತೆ ಪರ್ಮಿಟೇಷನ್ ಕಾಂಬಿನೇಷನ್ ಇಂದ ಸ್ವಲ್ಪ ನಂಬಿಕೆ ಇದೆ, ಸ್ವಲ್ಪ ಹೆದರಿಕೆನೂ ಇದೆ, ಸ್ವಲ್ಪ ಭಯನೂ ಇದೆ. ಯಾವುದೋ ಒಂದು ವಿಷಯದಲ್ಲಿ ಧೈರ್ಯ ಇದೆ, ಒಂದು ವಿಷಯದಲ್ಲಿ ಕನ್ಫ್ಯೂಷನ್ ಇದೆ, ಇನ್ನೊಂದು ವಿಷಯದಲ್ಲಿ ನಮ್ದು ಈ ವಿಷಯ ನಷ್ಟ ಆಗಿದೆ, ಯಾಕಂದ್ರೆ ಯಾವುದೋ ಒಂದು ಕೆಟ್ಟ ಕಂಪನಿಗೆ ಇನ್ವೆಸ್ಟ್ ಮಾಡಿರ್ತಾನೆ, ಅದು ಹೋಗೇ ಹೋಗುತ್ತೆ ಅಂತ ಅವರಿಗೆ ಕನ್ಫರ್ಮ್ ಆಗಿರುತ್ತೆ. ಅಂದ್ರೆ ಪ್ರತಿಯೊಬ್ಬನಲ್ಲೂ ಮತ್ತೆ ಈ ಮೂರು ವಿಷಯ ಅದರ ರೇಷಿಯೋದ ಮೇಲೆ ಹೆಚ್ಚು ಕಮ್ಮಿ ಆಗ್ತಾ ಹೋಗುತ್ತೆ. ಇದು ವಿಚಿತ್ರ ಅಂತ ಹೇಳಿದ್ದು. ಅದಕ್ಕೆ ಈ ವಿಚಿತ್ರ ಅಂತಂದ್ರೆ ಈ ಮೂರು ಅಂಶಗಳು ಕೂಡ ಬರೀ ಇದಕ್ಕೆ ಸಂಬಂಧಪಟ್ಟವರು, ಇದಕ್ಕೆ ಸಂಬಂಧ, ಹೀಗೆ ಮೂರು ಇಲ್ಲ, ಈ ಮೂರು ಮತ್ತೆ ಮಿಕ್ಸ್ ಆಗಿದೆ. ಅಂದ್ರೆ ಸತ್ವರಜಸ್ ತಮಸ್ಸುಗಳು ಮಿಕ್ಸ್ ಆಗುವಾಗ ಹೇಗೆ ಜಗತ್ತಿನಲ್ಲಿ ನಾವು ವೈವಿಧ್ಯವನ್ನ, ಸ್ವಭಾವ ವೈವಿಧ್ಯವನ್ನ ಹೇಳ್ತೇವೆ, ಅದೇ ರೀತಿಯ ಸ್ವಭಾವ ವೈವಿಧ್ಯವನ್ನ ಇದು ವಿಸ್ಮಿತಂ ಸಮಭೂತದ. ಹೀಗೆ ಈ ಯುದ್ಧ ಅನ್ನೋದು ಜಗತ್ತಿನ ನಿಜವಾದ ವಿಚಿತ್ರ ಸ್ವರೂಪವನ್ನ, ವಿಚಿತ್ರ ಸ್ವಭಾವಗಳನ್ನ ಪರಿಚಯಿಸ್ತಾ ಇತ್ತು. ಒಂದು ಶ್ಲೋಕ ಎಷ್ಟು ವಿಸ್ತೃತವಾದ ಚಿಂತನೆ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಹೇಳಲಿಕ್ಕೆ ನೋಡಿ, ಶ್ಲೋಕ ಕಿಂಚಿತ್ ಸಹೃಷ್ಟಂ ಕಿಂಚಿತ್ ವಿತ್ರಸ್ತಂ ಕಿಂಚಿತ್ ಸಮಾಕುಲಂ ವಿಚಿತ್ರ ರೂಪಂ ತ್ರೈಲೋಕ್ಯಂ ವಿಸ್ಮಿತಂ ಸಮಭೂತದ. ಕೆಲವರು ಹೆದರಿದ್ರು, ಕೆಲವರು ಖುಷಿಪಟ್ರು, ಕೆಲವರು ಕಂಗಾಲಾದ್ರು. ಈ ರೀತಿ ಬೇರೆ ಬೇರೆ ರೀತಿಯ ಭಾವಗಳನ್ನ ವ್ಯಕ್ತಪಡಿಸುವುದರ ಮೂಲಕ ಇಡೀ ಜಗತ್ತು ಆಶ್ಚರ್ಯಚಕಿತವಾಗಿ ನಿಂತಿತ್ತು ಅಂತ ಒಟ್ಟು ಈ ಶ್ಲೋಕದ ಭಾವ. ಕಿಂಚಿತ್ ಅನ್ನೋದು ಅವ್ಯಯ, ಪ್ರಹೃಷ್ಟಂ ಸಂತೋಷಪಟ್ಟಿತ್ತು, ಅದು ತಪ್ರತ್ಯಯ ಅಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ವಿತ್ರಸ್ತಂ ಸಮಾಕುಲಂ ಎಲ್ಲವೂ ಕೂಡ ಪ್ರಥಮ ವಿಭಕ್ತಿ ಏಕವಚನ, ಯಾಕೆಂದ್ರೆ ಅದು ಸಮಾಕುಲಂ ಅಭೂತ್ ಅನ್ನುವಲ್ಲಿಗೆ ಅನ್ವಯ. ವಿಚಿತ್ರ ರೂಪಂ ತ್ರೈಲೋಕ್ಯಂ ಪ್ರಥಮ ವಿಭಕ್ತಿ ಏಕವಚನ. ವಿಸ್ಮಿತಂ ಪ್ರಥಮ ವಿಭಕ್ತಿ ವಿಸ್ಮಿತವೂ ಆಗಿತ್ತು. ವಿಸ್ಮಿತ ಅಂದ್ರೆ ಆಶ್ಚರ್ಯಚಕಿತವಾಗಿತ್ತು. ಅಂದ್ರೆ ನಗಬೇಕು ಅಳ್ಬೇಕು ಏನು ಒಂದು ವಿಸ್ಮಿತಂ ಒಂಥರ ಕಳೆದು ಹೋಗ್ಬಿಟ್ಟಿತ್ತು. ಇದು ಏನ್ ಆಗ್ತಾ ಇದೆ ಅನ್ನೋದು ಒಟ್ಟು ಟೋಟಲಿ ನೋಡಿದ್ರೆ ಒಂಥರ ಆಶ್ಚರ್ಯದಲ್ಲಿ ಅರ್ಥ ಮಾಡಿಕೊಳ್ಳುವಲ್ಲೇ ಮನಸ್ಸು ತೊಡಗಿಬಿಟ್ಟಿತ್ತು ಅಂತ ಒಟ್ಟು ತಾತ್ಪರ್ಯ. ತುಂಬಾ ಸಂತೋಷದಿಂದ ಇಡೀ ಜಗತ್ತು ಈ ವ್ಯವಸ್ಥೆಗೆ ಮುಖ ಮಾಡಿತ್ತು ಅಂತ ಒಟ್ಟು ತಾತ್ಪರ್ಯ. ಸಮ್ ಅಭೂತ್ ಸಮಭೂತ್ ಲುಂಗ್ ಪ್ರಥಮ ಏಕ ತದಾ ಅವ್ಯಯ. ಒಟ್ಟು ಇಷ್ಟು ಈ ಪದ್ಯದ ಅಭಿಪ್ರಾಯ. ಶಮಂತ್ ಅವ್ರು ಹೇಳಿ. ನಾರಾಚಮಾಲಾ ಮಮುಚತ್ ನಾರಾಚಮಾಲಾ ಮಮುಚತ್ ನಾರಾಚಮಾಲಾ ಮಮುಚತ್
ರಾವಣೋ ರಾಮಮೂರ್ಧನಿ ರಾವಣೋ ರಾಮಮೂರ್ಧನಿ ರಾವಣೋ ರಾಮಮೂರ್ಧನಿ ಸಾ ನೀಲೋತ್ಪಲಮಾಲೇವ ಸಾ ನೀಲೋತ್ಪಲಮಾಲೇವ ಸಾ ನೀಲೋತ್ಪಲಮಾಲೇವ ನ ರಾಮಸ್ಯ ವ್ಯಥಾಂ ವ್ಯಧಾತ್ ನ ರಾಮಸ್ಯ ವ್ಯಥಾಂ ವ್ಯಧಾತ್ ನ ರಾಮಸ್ಯ ವ್ಯಥಾಂ ವ್ಯಧಾತ್ ನಾರಾಚ ಅಂದ್ರೆ ಅತ್ಯಂತ ಸಣ್ಣದಾದ ಸೂಕ್ಷ್ಮವಾದ ಬಾಣದ ಒಂದು ಪ್ರಭೇದ. ಅದರ ಮಾಲಾ ಅಂದ್ರೆ ಅದರ ರಾಶಿ, ಒಂದು ಸಾಲು 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 ಒಟ್ಟಿಗೆ. ನಾರಾಚ ಮಾಲಾಂ ರಾವಣ ರಾಮಮೂರ್ಧನಿ ಅಮುಚತು. ರಾಮನ ತಲೆಯ ಮೇಲೆ ಸಣ್ಣ ಸಣ್ಣ ಅತ್ಯಂತ ತೀಕ್ಷ್ಣವಾದ ಚೂಪಾದ ಹೊಕ್ರೆ ಪ್ರಾಣವನ್ನೇ ತೆಗೆಯಬಹುದಾದ ಬಾಣಗಳ ರಾಶಿಯನ್ನೇ, ಅಂದ್ರೆ ಅದನ್ನು ಗುರಿ ಇಟ್ಟು ಕತ್ತರಿಸಿ ಮಧ್ಯದಲ್ಲೇ ಮುರಿದು ಹಾಕುವುದು ಕಷ್ಟ. ಅದು ಬಂದ್ರೆ ಸಾ ನೀಲೋತ್ಪಲ ಮಾಲೇವ ನರಾಮಸ್ಯ ವ್ಯಥಾಂ ವ್ಯಧಾತ್. ಆದ್ರೆ ಬಿಟ್ಟ ಆ ಬಾಣಗಳ ಪಂಕ್ತಿ ಶ್ರೀರಾಮನಿಗೆ ವ್ಯಥೆಯನ್ನುಂಟು ಮಾಡ್ಲಿಲ್ಲ. ಅವನ ಹತ್ತಿರ ಬಂದ್ರೆ ಅದು ಬಹುಶಃ ಕಪ್ಪಿತ್ತು ಅಂತ ಅನ್ಸುತ್ತೆ. ಒಂಥರ ಆ ಪ್ರಕಾಶಕ್ಕೆ ನೀಲೋತ್ಪಲದ ಮಾಲೆಯಂತೆ, ರಾತ್ರಿಯ ಹೊತ್ತು ಅರಳುವಂತಹ ಉತ್ಪಲದ ಹೂವಿನ ಮಾಲೆಯಂತೆ ಅದು ಅವನ ಕೊರಳಿಗೆ ಅಂದ್ರೆ ದೂರದಲ್ಲಿ ಅವನು ಹೀಗೆ ಬಿಟ್ಟಿದ್ದಾನೆ, ರಾಮಚಂದ್ರಲ್ಲಿ ಕಾಣಿಸ್ತಿದ್ದಾನೆ, ಅದು ಅವನ ಕೊರಳಿಗೆ ಮಾಲೆಯನ್ನು ಹಾಕಿದ ಹಾಗೆ ಕಾಣ್ತಾ ಇದೆ ಅನ್ನೋದನ್ನ ಹೇಳ್ತಿದ್ದಾರೆ. ತ್ರೈಲೋಕ್ಯಂ ವಿಸ್ಮಿತಂ ಅಭೂತ್ ಹಿಂದೆ ಹೇಳಿದ್ರು. ಈಗ ಅದು ರಾಮನಿಗೆ ವ್ಯಥೆಯನ್ನು ಉಂಟು ಮಾಡಲಿಲ್ಲ. ಅಂದ್ರೆ ಅದನ್ನು ತಪ್ಪಿಸಿಕೊಂಡ ಅಂತ ಒಂದು ಪ್ರತಿಯಾಗಿ ಅವನಿಗೆ ಉತ್ತರವನ್ನ ಕೊಟ್ಟ ಅನ್ನೋದು ಮುಂದಿನ ಶ್ಲೋಕ. ನಾರಾಚ ಮಾಲಾಂ ರಾವಣ ರಣಮೂರ್ಧನಿ ರಾಮಮೂರ್ಧನಿ ಅಮುಚತ್ ಸಾ ನೀಲೋತ್ಪಲ ಮಾಲಾ ಇವ ರಾಮಸ್ಯ ವ್ಯಥಾಂ ವ್ಯಧಾತ್ ರಾಮಸ್ಯ ವ್ಯಥಾಂ ನ ವ್ಯಧಾತ್. ರಾಮನಿಗೆ ಯಾವುದೇ ವ್ಯಥೆಯನ್ನು ಉಂಟು ಮಾಡುವಲ್ಲಿ ಅದು ಸಮರ್ಥವಾಗಲಿಲ್ಲ. ನಾರಾಚಂ ನಾರಾಚಂ ಏಕವಚನ, ಸಾರಿ ನಾರಾಚ ಮಾಲಾಂ ದ್ವಿತೀಯ ವ್ಯಕ್ತಿ ಏಕವಚನ ಸ್ತ್ರೀಲಿಂಗ. ಅಮುಚತ್ ಮುಚುಲಮೋಕ್ಷಣೆ ಲಂಗ್ ಪ್ರಥಮ ಏಕ, ರಾವಣ ಪುಲ್ಲಿಂಗ ಪ್ರಥಮ ಏಕ, ರಾಮಸ್ಯ ಮೂರ್ಧ ರಾಮಮೂರ್ಧ ತಸ್ಮಿನ್ ರಾಮಮೂರ್ಧನಿ ಸಪ್ತಮಿ ಏಕ, ಸಾ ಸ್ತ್ರೀಲಿಂಗ ಪ್ರಥಮ ಏಕ, ನೀಲೋತ್ಪಲ ನೀಲೋತ್ಪಲಸ್ಯ ಮಾಲಾ ನೀಲಂಚ ತತ್ ಉತ್ಪಲಂಚ ನೀಲೋತ್ಪಲಂ ನೀಲೋತ್ಪಲಸ್ಯ ಮಾಲಾ ನೀಲೋತ್ಪಲ ಮಾಲಾ ಇವ ಅವ್ಯಯ ನ ಅವ್ಯಯ ರಾಮಸ್ಯ ಷಷ್ಠಿ ಏಕ, ವ್ಯಥಾಂ ದ್ವಿತೀಯ ಏಕ, ವ್ಯಧಾತ್ ಧಾನ್ಯ ಧಾರಣೆ ಲುಂಗ್ ಪ್ರಥಮ ಏಕ. ಸಾಕು. ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.